ಹಾಯ್ ಹಲೋ ನಮಸ್ಕಾರ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸಂಡೇನೂ ನಾವು ನೆಕ್ಸ್ಟ್ ಶೃಂಗೇರಿಗೆ ರೀಚ್ ಆದ್ವಿ. ಶೃಂಗೇರಿಯಲ್ಲಿ ಸ್ಟೇ ಆಗಿ ಅಲ್ಲೆಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಫೋಟೋಸ್ ಎಲ್ಲ ತೆಗೆದ್ವಿ. ಫೋಟೋಸ್ ಎಲ್ಲ ತೆಗೆದು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಕರೆಕ್ಟ್ ದೇವ್ರ ದರ್ಶನಕ್ಕೆ ಹೋದ್ವಿ ನಾವು ಪೂಜೆಗೆ. ಮುಗಿಸ್ಕೊಂಡು ಒಳಗಡೆ ಅಂತೂ ಫುಲ್ಲು ಬಳೆಯಿಂದನೇ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಡೆಕೋರೇಟ್ ಮಾಡಿದ್ದಾರೆ ಅಂದರೆ ಸೂಪರ್ ಆಗಿತ್ತು ಅಲ್ಲಿ. ನೆಕ್ಸ್ಟ್ ನಾವು ಮೇಲ್ಗಡೆದೆಲ್ಲ ನೋಡ್ಕೊಂಡ್ಬಂದ್ವಿ. ಇನ್ನೇ ಏನು ಮಾಡಿದ್ದಾರೆ ಅಂದರೆ ಮಣ್ಣಿನಿಂದ ದಸರಾ ಟೈಮಲ್ಲಿ ಮಣ್ಣಲ್ಲೇ ಎಲ್ಲ ಗೊಂಬೆಗಳು, ಆಮೇಲೆ ಪ್ರಸಿದ್ಧವಾಗಿ ಕರ್ನಾಟಕದೊಳಗೆ ಪ್ರಸಿದ್ಧವಾಗಿರೋ ಎಲ್ಲ ದೇವಸ್ಥಾನನೂ ಮಣ್ಣಿನಿಂದಲೇ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮಣ್ಣಲ್ಲೇ ಮಾಡಿದ್ದಾರೆ ಅಥವಾ ಬೆಂಡಲ್ಲಿ ಮಾಡಿದ್ದಾರೆ ಅಂತಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ನಾಷ್ಟ ಮಾಡಬೇಕಲ್ಲ, ಹಾಗಾಗಿ ಅಲ್ಲೇ ಹೋಗಿ ನಾಷ್ಟಕ್ಕೆಲ್ಲ ರೆಡಿ ಮಾಡ್ತೀವಿ. ಬಂದಿದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಬೀಚ್ ಮಸ್ತಾಗಿತ್ತು. ಫೈನಲ್ ನಾವು ರೀಚ್ ಆಗಿದ್ದೆ ಮಲ್ಪೆ ಬೀಚಿಗೆ ಬಂದ್ವಿ. ಬೀಚಿಗೆ ಬಂದು ಫೋಟೋಸು ವೀಡಿಯೋಸು ಅಲ್ಲಿ ಆಟ ಆಡಿದ್ದು ಸೂಪರ್ ಆಗಿತ್ತು. ಬೋಟಿಂಗ್ ಬೇರೆ ಮಾಡಿದ್ವಿ. ಬೋಟಿಂಗ್ ಅಂತೂ ಅಲ್ಟಿಮೇಟ್ ಸೂಪರ್ ಆಗಿತ್ತು. ನೀರೆಲ್ಲ ಮೈ ಮೇಲೆ ಎರಿಸ್ತಾ ಇತ್ತು ಬೋಟಿಂಗ್ ಒಳಗೆ, ಸಖತ್ತಾಗಿತ್ತು ಮಾತ್ರ. ನೆಕ್ಸ್ಟ್ ನಾವು ಐಸ್ಲ್ಯಾಂಡ್ ಸೇಂಟ್ ಮೇರಿಸಿಗೆ ಹೋದ್ವಿ. ಇಲ್ಲೆಲ್ಲ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಬಾಟ್ಲಿಂದನೇ ಎಲ್ಲ ರೆಡಿ ಮಾಡಿದರು. ಆಮೇಲೆ ಲಾಸ್ಟ್ ನೈಟು ಎಲ್ಲರೂ ಡಿನ್ನರ್ ಮಾಡಿಕೊಂಡು ಫೈನಲ್ ಆಗಿ ಹಾಸ್ಪಿಟ್ಲ್